Hello, good evening all of you, and also welcome to my video class. So today I am discuss first PUC mathematics. ಇವತ್ತು ನಾನು ಫಸ್ಟ್ PUC mathematics ಸಂಬಂಧಪಟ್ಟಂತ ಮಾಹಿತಿಗಳನ್ನು ನಿಮ್ಮ SLC ನಲ್ಲಿ ಏನು ಬಂದಿದೆ ಆಲ್ರೆಡಿ ಫಸ್ಟ್ PUC ಬಂದಿರತಕ್ಕಂತ ವಿದ್ಯಾರ್ಥಿಗಳಿಗೆ ಸೊ ಅದನ್ನ ಇಟ್ ಇಸ್ ಒನ್ ಆಫ್ ದಿ ಪ್ರೀವಿಯಸ್ ಚಾಪ್ಟರ್ ಅಂದ್ರೆ ಇನ್ ಪ್ರೀವಿಯಸ್ ಕ್ಲಾಸಸ್ SLC ನಲ್ಲಿ ಏನು ಬಂದಿದೆ ಅದನ್ನ ಸ್ವಲ್ಪ ಮಾಹಿತಿಯನ್ನು ತಗೊಳ್ತೀನಿ ನಾನು. ಈಸ್ ನಥಿಂಗ್ ಬಟ್ ಇಟ್ ಇಸ್ ಒನ್ ಟೈಪ್ ಆಫ್ ಬ್ರಿಡ್ಜ್ ಕೋರ್ಸ್. ಇದನ್ನು ನೀವು ಬ್ರಿಡ್ಜ್ ಕೋರ್ಸ್ ಅಂತ ನಾವು ತಿಳಿಬಹುದು. ಸೊ ಯು ಸಿ ಇಲ್ಲಿ ನಾನು ಕೋಆರ್ಡಿನೇಟ್ಸ್ ಅಥವಾ ಕಾರ್ಟೀಷಿಯನ್ ಕೋಆರ್ಡಿನೇಟ್ಸ್ ಅಂತ ಕರಿತೀವಿ. ಮೊದಲನೇ ಕಾರ್ಟೀಷಿಯನ್ ಕೋಆರ್ಡಿನೇಟ್ಸ್ ಅಂತ ಹೇಳ್ತೀವಿ. ಏನು ಹಿಂಗಂದ್ರೆ ಕಾರ್ಟೀಷಿಯನ್ ಕೋಆರ್ಡಿನೇಟ್ಸ್ ಇದೆಲ್ಲ ನಮಗೆ ಟ್ರಿಗ್ನೋಮೆಟ್ರಿನಲ್ಲಿ ಬೇಕಾಗುತ್ತೆ. ಸೊ ಹಾಗಾಗಿ ಫಸ್ಟ್ PUC ವಿದ್ಯಾರ್ಥಿಗಳಿಗೆ ಈ ಕೋಆರ್ಡಿನೇಟ್ಸ್ ಕಾರ್ಟೀಷಿಯನ್ ಕೋಆರ್ಡಿನೇಟ್ಸ್ ಅಂತ ಅಲ್ಲಿ ಕೇಳಿರಲ್ಲ ನೀವು ಹೈಸ್ಕೂಲಲ್ಲಿ, ಬಟ್ ಬೇರೆ ವಿಚಾರಗಳೆಲ್ಲ ಇದ್ರ ಬಗ್ಗೆ ಗೊತ್ತಿರುತ್ತೆ, ಬಟ್ ಇದೇ ಅದು ಅಂತ ಗೊತ್ತಿರಲ್ಲ. ಹಾಗಾಗಿ ನಾನಿಲ್ಲಿ ಕಾರ್ಟೀಷಿಯನ್ ಕೋಆರ್ಡಿನೇಟ್ಸ್ ಅಂದ್ರೆ ಏನು ಅನ್ನೋದು ಹೇಳ್ತೀನಿ. ಸೊ ಅದಕ್ಕೆ ನೀವು ಕೋಆರ್ಡಿನೇಟ್ ಆಕ್ಸಿಸ್ ಏನು ತಗೊಳ್ತೀರಾ, ಸೊ ಇದು ಎಕ್ಸ್ ಆಕ್ಸಿಸ್, ಇದು ವೈ ಆಕ್ಸಿಸ್, ಇದು ಎಕ್ಸ್ ಡ್ಯಾಶ್, ಇದು ವೈ ಡ್ಯಾಶ್, ದಿಸ್ ಇಸ್ ದಿ ಆಕ್ಸಿಸ್ ನೋಡಿ. ಸೊ ಕಾರ್ಟೀಷಿಯನ್ ಕೋಆರ್ಡಿನೇಟ್ಸ್ ಅಂತಂದ್ರೆ ಎಕ್ಸ್ ಓ ಎಕ್ಸ್ ಡ್ಯಾಶ್ ಅಂಡ್ ವೈ ಓ ವೈ ಡ್ಯಾಶ್ ಆಫ್ ದೋಸ್ ಟೂ ಲೈನ್ಸ್ ಆರ್ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್ ಅಟ್ O. So we can form a space, 4 different forms. So it is the first quadrant, second quadrant, third quadrant, and fourth quadrant. So this is first quadrant. This is first quadrant. This is second quadrant, and this is third quadrant, and this is fourth quadrant. So we can quadrant by quadrant. So ಈ first quadrant ನೋಡಿ 0 ಡಿಗ್ರಿಯಿಂದ ಸ್ಟಾರ್ಟ್ ಆಗಿದ್ದು 90 ಡಿಗ್ರಿಗೆ ಎಂಡ್ ಆಗಿದೆ. 90 ಡಿಗ್ರಿ. ಸೆಕೆಂಡ್ ಕ್ವಾಡ್ರೆಂಟ್ 90 ಡಿಗ್ರಿಯಿಂದ 180 ಡಿಗ್ರಿಗೆ ಕ್ಲೋಸ್ ಆಗುತ್ತೆ. ಸೊ ಥರ್ಡ್ ಕ್ವಾಡ್ರೆಂಟ್ 180 ಡಿಗ್ರಿಯಿಂದ 270 ಡಿಗ್ರಿಗೆ ಕ್ಲೋಸ್ ಆಗುತ್ತೆ. ಫೋರ್ತ್ ಕ್ವಾಡ್ರೆಂಟ್ 270 ಇಂದ 360 ಡಿಗ್ರಿಗೆ ಕ್ಲೋಸ್ ಆಗುತ್ತೆ. ಸೊ ಇತ್ತ ಸೊ ಟೋಟಲಿ ಕೋಆರ್ಡಿನೇಟ್ ಸಿಸ್ಟಮ್ ಅಂದ್ರೆ so it is formed 4 different quadrants: first quadrant, second quadrant, third quadrant, and fourth quadrant. First quadrant 0 to 90 degree, second quadrant 90 to 180 degree, in third quadrant 180 to 270, so fourth quadrant 270 to 360 degree. It's very simple. ಇಲ್ಲಿ ಏನು ವಿಚಾರ ಅಂದ್ರೆ ಇಲ್ಲಿ ನಾವು ಯಾವ ಕ್ವಾಡ್ರೆಂಟ್ಸ್ ಅಲ್ಲಿ ಪ್ಲಸ್ ಮೈನಸ್ ಏನೇನಾಗಿರುತ್ತೆ ಅಂತ ನೋಡಿ. ಇಲ್ಲಿಂದ O ಇಂದ ಎಕ್ಸ್ ಇದು ಏನು ಪ್ಲಸ್ ಪಾಸಿಟಿವ್ ಎಕ್ಸ್ ಆಕ್ಸಿಸ್ ಅಂತ, O ಟು ವೈ ಇಟ್ ಈಸ್ ಆಲ್ಸೋ ಪಾಸಿಟಿವ್, O ಟು ಎಕ್ಸ್ ಡ್ಯಾಶ್ ಇಟ್ ಈಸ್ ನೆಗೆಟಿವ್, ಸೊ O ಟು ವೈ ಡ್ಯಾಶ್ ಇಟ್ ಈಸ್ ಆಲ್ಸೋ ನೆಗೆಟಿವ್. ಅಂದ್ರೆ ಇಲ್ಲ ಅರ್ಥ ವಾಟ್ ಆರ್ ದಿ ಸೈನ್ಸ್ ಇನ್ ಫಸ್ಟ್ ಕ್ವಾಡ್ರೆಂಟ್ ನೋಡಿ. ಫಸ್ಟ್ ಕ್ವಾಡ್ರೆಂಟ್ ಅಂದ್ರೆ ಎಕ್ಸ್ O ವೈ ಅಂತ, ಎಕ್ಸ್ ಆಕ್ಸಿಸ್ ಪಾಸಿಟಿವ್, ವೈ ಆಕ್ಸಿಸ್ ಪಾಸಿಟಿವ್, ದಿಸ್ ಇಸ್ ನಥಿಂಗ್ ಬಟ್ plus plus. This is the point. In first quadrant the signs are plus comma plus. In second quadrant so signs are, so it is negative, x dash axis is negative, y is positive, this is minus comma plus. In third quadrant both are negative, x dash axis is also negative, y dash axis is also negative, that is minus comma minus. And also in the fourth quadrant so x axis is positive, y axis is negative, like this. So ಈ ತರ ನಾವು ಈ ಕೋಆರ್ಡಿನೇಟ್ಸ್ ಅಂತ ಹೇಳ್ತೀವಿ. ಇದು ಯಾಕೆ ಅಂದ್ರೆ ನಿಮಗೆ ಸಿಂಪಲ್ ಆಗಿ ಐಡಿಯಾಸ್ ಬೇಕೇ ಬೇಕು. ಇದು ಆಲ್ರೆಡಿ ಹೈಸ್ಕೂಲ್ ನಲ್ಲಿ ಸ್ವಲ್ಪ ಹೇಳಿರ್ತಾರೆ, ಬಟ್ ಇಷ್ಟು ಡೀಟೇಲ್ ಆಗಿ ಇದೆಲ್ಲಾನು ಒಂದರಲ್ಲೇ ಬರುತ್ತೆ ಅಂತ ಹೇಳಿರಲ್ಲ. ಸೊ ಹಾಗಾಗಿ ಇದನ್ನ ನಾವು ಸಿಂಪಲ್ ಆಗಿ ಹೇಳ್ತಾ ಹೋಗ್ತೀವಿ. ಹಾಗಾಗಿ ನೋಡಿ ನಾನು ಇದ್ರ ಪಾಯಿಂಟ್ಸ್ ಅನ್ನು ನಾನು ನೀಟಾಗಿ ಬರೀತೀನಿ. ಫಸ್ಟ್ ಕ್ವಾಡ್ರೆಂಟ್ ಏನು ಫಸ್ಟ್ ಕ್ವಾಡ್ರೆಂಟ್ ಅಂದ್ರೆ ಎಕ್ಸ್ ಓ ವೈ ಎಕ್ಸ್ ಓ ವೈ
ಆಮೇಲೆ ಇಲ್ಲಿ ಏನು 0 to 90 ಡಿಗ್ರಿ. ಸೊ ದೆನ್ ನೆಕ್ಸ್ಟ್ ಏನು, ಸೊ ಚಿಹ್ನೆಗಳು ಇಟ್ ಈಸ್ ಪ್ಲಸ್ ಪ್ಲಸ್. ಸೊ ದಿಸ್ ಇಸ್ ಆಫ್ ದಿ ಫಸ್ಟ್ ಕ್ವಾಡ್ರೆಂಟ್. ನಿಮ್ಗೆ ಇಷ್ಟು ನೀಟಾಗಿ ಗೊತ್ತಿರಬೇಕು. ಫಸ್ಟ್ ಕ್ವಾಡ್ರೆಂಟ್ ಅಂದ್ರೆ ಏನು, ಎಕ್ಸ್ ಓ ವೈ ಪ್ಲೇನು 0 to 90 degree, it is plus comma plus. This is the one of the first quadrant. So in second quadrant, notice this one, x dash o y, x dash o y. So this is nothing but 90 to 180 degree, 90 degree to 180 degree. This is also, the sign is minus comma plus. Minus comma plus. Second quadrant is this one. This one is second quadrant. So it is x dash y plane. So 90 degree to 180. So ಚಿಹ್ನೆಗಳು minus to plus. So and also on the same way third quadrant. Third quadrant. This is second. This is first. Third quadrant. ಏನು this one, x dash o y dash, x dash o y dash. So ಎಷ್ಟು 180 to 270 degree, 180 to 270 degree. So this is nothing but both are negative ಚಿಹ್ನೆಗಳು ಥರ್ಡ್ ಕ್ವಾಡ್ರೆಂಟ್ ಅಲ್ಲಿ ಎರಡನ್ನೂ ನೆಗೆಟಿವ್ ಆಗಿದೆ ಈ ತರ. ಸೊ ಫೋರ್ತ್ ಕ್ವಾಡ್ರೆಂಟ್, so fourth quadrant ಯಾವುದು x o y dash, x o y dash plane. So it is ಎಷ್ಟು 270 to 360 degree. So this is nothing but plus comma minus ಚಿಹ್ನೆ. ಏಕೆಂದ್ರೆ ಇವು ಕ್ವಾಡ್ರೆಂಟ್ಸ್ ಅಲ್ಲಿ ಫಸ್ಟ್ ಕ್ವಾಡ್ರೆಂಟ್, ಸೆಕೆಂಡ್ ಕ್ವಾಡ್ರೆಂಟ್, ಥರ್ಡ್ ಕ್ವಾಡ್ರೆಂಟ್, ಫೋರ್ತ್ ಕ್ವಾಡ್ರೆಂಟ್. ಫಸ್ಟ್ ಕ್ವಾಡ್ರೆಂಟ್ ಅಂದ್ರೆ ಎಷ್ಟು ಡಿಗ್ರಿಯಿಂದ ಎಷ್ಟು ಡಿಗ್ರಿ ಇರುತ್ತೆ, ಅದಕ್ಕೆ ಚಿಹ್ನೆಗಳು ಏನಿರ್ತವೆ ಅನ್ನೋದನ್ನ ಸ್ವಲ್ಪ ಡೀಟೇಲ್ ಆಗಿ ನೀಟಾಗಿ ನಿಮಗೆ ಜ್ಞಾಪಸಕ್ಕೋಸ್ಕರ, SLC ವಿದ್ಯಾರ್ಥಿಗಳು PUC ಏನು ಬಂದಿದ್ರೆ ಅವ್ರಿಗೆ ಜ್ಞಾಪಸಕ್ಕೋಸ್ಕರ ಇದನ್ನ ಮಾಹಿತಿನ ನಿಮಗೆ ಕಿರು ಮಾಹಿತಿ, ಇದೊಂದರ ಬ್ರಿಡ್ಜ್ ಕೋರ್ಸ್ ಇದ್ದಾಗ. ಇದು ನಿಮ್ಗೆ SLC ನಲ್ಲಿ ಬಂದಿದೆಯೋ ಇಲ್ವೋ ಅದು ಬೇರೆ ವಿಚಾರ. ಅದನ್ನಷ್ಟನ್ನು ಜ್ಞಾಪಸಕ್ಕೋಸ್ಕರ ಇಷ್ಟನ್ನು ನಾನು ನಿಮಗೆ ಕ್ಲೀನಾಗಿ ಹೇಳ್ಬೇಕಾಗಿತ್ತು, ಹೇಳಿದ್ದೀನಿ. ಓಕೆ. ಸೊ ಡಿಯರ್ ಸ್ಟೂಡೆಂಟ್ಸ್, ದಿಸ್ ಇಸ್ ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಅಂಡ್ ಆಲ್ಸೋ ಇಟ್ ಈಸ್ ರಿಪೀಟ್ in sometimes in different classes, in trigonometry, in analytical geometry, whatever it may be, in different situation in mathematics. So such type of quadrants, Cartesian quadrants are exist. So that's why I am once again explain all those things. ಅದರಿಂದ ನಾನು ಈ ನಿಮಗೆ ಸ್ವಲ್ಪ ಮಾಹಿತಿ, ಕಿರು ಮಾಹಿತಿಯನ್ನು ಕೊಟ್ಟಿದ್ದೀನಿ ಅಷ್ಟೇ, ಸಿಂಪಲ್ ಆಗಿ. ಇದನ್ನು ನೀವು ನೀಟಾಗಿ ಬರೆದು ಇಟ್ಕೊಳ್ಳಿ. ಯಾಕೆಂದ್ರೆ ನಾನು ನಿಮಗೆ ಫಸ್ಟ್ PUC ವಿದ್ಯಾರ್ಥಿಗಳಿಗೆ ಏನು ಹೇಳ್ತೀನೋ ಅದನ್ನು ಪಕ್ಕ ಮಾಹಿತಿ ಏನು ಬೇಕಾಗುತ್ತೆ ಅದನ್ನು ನಾವು ಹೇಳ್ತಾ ಇರ್ತೀವಿ. ಅದನ್ನು ನೀವು ಕ್ಲೀನಾಗಿ ಕೇಳಿ ಅಷ್ಟನ್ನು ಅರ್ಥ ಮಾಡ್ಕೊಂಡ್ರೆ ನೋಡಿ, ಫಿಗರ್ ಅನ್ನು ಹಾಕ್ಕೊಂಡಿರಿ. ಓಕೆ. ಇದು ನಿಮಗೆ ಈ ಒಂದು ಕಾರ್ಟೇಶಿಯನ್ ಕೋಆರ್ಡಿನೇಟ್ಸ್ ಅಥವಾ ಕೋಆರ್ಡಿನೇಟ್ಸ್ ಬಗ್ಗೆ ಅಥವಾ ಕ್ವಾಡ್ರೆಂಟ್ಸ್ ಬಗ್ಗೆ ನಿಮ್ಗಿರ್ತಕ್ಕಂಥ ಮಾಹಿತಿ. ಓಕೆ, ಇಷ್ಟು ರೈಟ್. ಈಗ ನೆಕ್ಸ್ಟ್ ನಾನು ನಿಮಗೆ ಬೇರೆ ವಿಚಾರದಲ್ಲಿ ಹೇಳ್ತಾ ಹೋಗ್ತೀನಿ. ಇಷ್ಟಾದ್ಮೇಲೆ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಅಂತ ತಗೊಳ್ತೀವಿ. ಇಲ್ಲಿ ನಾನು ನಿಮಗೆ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಅಂತ ತಗೊಳ್ತೀನಿ. ಇದನ್ನ ನೀವು ಆಲ್ರೆಡಿ SLC ನಲ್ಲಿ ಕೇಳಿದ್ದೀರ. ಇಲ್ಲಿ ಏನಪ್ಪ ಹೇಳ್ತಾರೆ, ನೀವು 5-6 ತಿಂಗಳಿಂದ ಕರೋನಾ COVID-19 ಪ್ರಯುಕ್ತ ನಾವು ಕಾಲೇಜಲ್ಲಿ ಯಾರನ್ನಾದ್ರೂ ಏನಾದರೂ ಕೇಳಿದ್ರೆ ಫಸ್ಟ್ PUCಗೆ ಸೈನ್ಸ್ ಸೇರ್ತಕ್ಕಂಥ ವಿದ್ಯಾರ್ಥಿಗಳನ್ನ, ಓಕೆ ನೀನು ಫಸ್ಟ್ PUC ಸೈನ್ಸ್ ಸೇರ್ಬೇಕಂತ ಇದೆಯಾ, ರೈಟ್, ಹಾಗಾದ್ರೆ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಯಾವುವು ಅಂತಂದ್ರೆ ಹೇಳೋದೇ ಕಷ್ಟ. ಸರ್ ಅಲ್ಲಿಗೂ ಮುಂದುವರೆದು ಯಾಕೆ ಅಂತ ಕೇಳಿದ್ರೆ, ಸರ್ 5-6 ತಿಂಗಳಾಗಿದೆ ನಮಗೆ COVID-19 ಇದೆಲ್ಲ ಇದಾಗಿ ನಾವು ಪುಸ್ತಕನೇ ಮುಟ್ಟಿಲ್ಲ, ಎಲ್ಲ ಮರ್ತೋಗಿದ್ದೀವಿ ಅಂತ ಹಿಂಗೆಲ್ಲ ಹೇಳ್ತೀವಿ. ಅದಕ್ಕೋಸ್ಕರ ನಾನು ಈ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಯಾವುವು, ಹೇಗಿರ್ತವೆ ಅನ್ನೋದನ್ನ ನಾನು ಸಿಂಪಲ್ ಆಗಿ ಹೇಳ್ತಾ ಹೋಗ್ತೀನಿ. ನೋಡಿ, ಫಸ್ಟ್ನೇ ಪಾಯಿಂಟ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್.
ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಯಾವುವು? ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಯಾವುವು? ಇದನ್ನ ನೀವು ಬೇಸಿಕ್ ಆಗಿ ಅರ್ಥ ಮಾಡ್ಕೋ. ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಅಂದ್ರೆ ಯಾವುವು, ಇದನ್ನ ಯಾವ ತರ ಹೇಳ್ತೀನಿ. ನಿಮ್ಗೆ ಹೈಸ್ಕೂಲಲ್ಲೇ ಒಂದು ರೀತಿನಲ್ಲಿ ಹೇಳಿದ್ದಾರೆ, ಇಲ್ಲಿ PUC ನಲ್ಲಿ ಅದನ್ನೇ ಇನ್ನೊಂದು ಸ್ವಲ್ಪ ಡಿಫ್ರೆಂಟ್ ಆಗಿ ಹೇಳ್ತೀನಿ, ನೋಡಿ ಕೇಳಿ. ಏನಿಲ್ಲಿ ಅಂದ್ರೆ ಕನ್ಸಿಡರ್ ಎ ಸರ್ಕಲ್. ಒಂದು ಸರ್ಕಲ್ ತಗೊಳ್ಳಿ. ಎಷ್ಟು? ಒಂದು ಸರ್ಕಲ್ ತಗೊಳ್ಳಿ. ಓಕೆ, ಈ ಸರ್ಕಲ್ ತಗೊಂಡು ಕ್ವಾಡ್ರೆಂಟ್ಸ್, ಈಗ ನಾನು ಏನು ಹೇಳಿದ್ದೀನಿ ಕೋಆರ್ಡಿನೇಟ್ಸ್ ಅಂತ, ಕಾರ್ಟೇಶಿಯನ್ ಕೋಆರ್ಡಿನೇಟ್ ಹಿಂಗ್ ಡಿವೈಡ್ ಮಾಡಿ, ಎಕ್ಸ್ ವೈ ಎಕ್ಸ್ ಡ್ಯಾಶ್ ಅಂಡ್ ವೈ ಡ್ಯಾಶ್. ಸೊ ಇದು 0 ಡಿಗ್ರಿ. ಈ ಸರ್ಕಲ್ ಮೇಲೆ ಯಾವ್ದಾದ್ರು ಒಂದು ಪಾಯಿಂಟ್ ಅನ್ನ ತಗೊಳ್ಳಿ, P(x, y) ಅಂತಕ್ಕಂಥ ಪಾಯಿಂಟ್ ಅನ್ನ ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ ಕನ್ಸಿಡರ್ ಮಾಡಿ. P(x, y) ಜಾಯಿನ್ OP. This is called radius of the circle. ಕಾಮನ್ ಆಗಿ ಇಟ್ ಈಸ್ ಒನ್ ಆಫ್ ದಿ ಯೂನಿವರ್ಸಲ್ ಟ್ರೂತ್. ಏನಪ್ಪ ಅಂದ್ರೆ radius of the circle is always represented by R. And also at a point P, draw PM perpendicular to X axis. This is 90 degree. Okay. So ಇದು P(x, y) ಆದ್ರೆ this is called X and this is called Y. ಇದು ಪಾಯಿಂಟ್. ನೋಡಿ, ನಾನು ಇಲ್ಲಿ ಒಂದು ರೈಟ್ ಆಂಗಲ್ ಟ್ರಯಾಂಗಲ್ ನ ತಗೊಂಡಿದ್ದೀನಿ. ನಿಮ್ಗೆ SLC ನಲ್ಲಿ ಏನ್ ಮಾಡಿದ್ದಾರೆ, ರೈಟ್ ಆಂಗಲ್ ಟ್ರಯಾಂಗಲ್ ಕಾಮನ್ ಆಗಿ ತಗೊಂಡ್ಬಿಟ್ಟಿದ್ದಾರೆ. ಏನು, ರೈಟ್ ಆಂಗಲ್ ಟ್ರಯಾಂಗಲ್ ಅನ್ನ ಕಾಮನ್ ಆಗಿ ತಗೊಂಡು ಹೇಳ್ಕೊಂಡಿದ್ದಾರೆ. ಆ ರೈಟ್ ಆಂಗಲ್ ಟ್ರಯಾಂಗಲ್ ಎಲ್ಲಿ ತಗೋಬೇಕು ಅಂದ್ರೆ ಈ ತರ ಸರ್ಕಲ್ ಒಳಗಡೆ ತಗೊಂಡ್ರೆ ನಿಮ್ಗೆ ಈಸಿ ಆಗುತ್ತೆ. ನೋಡಿ, ಈ OP ಇದನ್ನ ಹೈಪೋಟಿನಸ್ ಸೈಡ್ ಅಂತ ಹೇಳ್ತೀವಿ. ಇದು ಹೈಪೋಟಿನಸ್, HYPOTENEUS, ಹೈಪೋಟಿನಸ್ ಸೈಡ್. ಇದನ್ನ PM ಅನ್ನ ನಾವು ಆಪೋಸಿಟ್ ಸೈಡ್ ಅಂತ ಹೇಳ್ತೀವಿ. ಈ OM ಅನ್ನ ಅಡ್ಜಸೆಂಟ್ ಸೈಡ್ ಅಂತ ಹೇಳ್ತೀವಿ. OM ಅನ್ನ ಅಡ್ಜಸೆಂಟ್ ಸೈಡ್ ಅಂತ ಹೇಳ್ತೀವಿ. ಸೊ OPM is one of the beautiful right angle triangle. So at an angle 90 degree, ಯಾವುದು OMP is 90 degree. So OP is radius of the circle. It is also called as hypotenuse of the circle. OM is adjacent side of a triangle. PM is opposite side of the right angle. This is one of the point. Okay. ಈಗ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಯಾವ ತರ ತಗೊಳ್ತೀವಿ ಅನ್ನೋದನ್ನ ನಾನು ಇಲ್ಲಿ ಹೇಳ್ತೀನಿ ನೋಡಿ. ಸೊ ಇಲ್ಲಿ ನಾನು ನಿಮಗೆ ಇಲ್ಲಿ ಜ್ಞಾಪಿಸ್ತೀನಿ. ಏನು, ಇಲ್ಲಿ ಟ್ರಯಾಂಗಲ್ ಅನ್ನ ಇಲ್ಲಿ ಬರೀತೀನಿ ನೋಡಿ. ಇಲ್ಲಿ ಏನಿದೆ, ಇದು P ನ, ಇದು O, ಇದು M. ಇದನ್ನ ಯಾಕೆ ಅಂದ್ರೆ ದಿಸ್ ಇಸ್ ನಥಿಂಗ್ ಬಟ್ Y. ಇದು ಆಪೋಸಿಟ್ ಸೈಡ್ ಅಂತ ಹೇಳ್ತೀವಿ. ಇದನ್ನ ಈ ಸೈಡ್ R, ದಿಸ್ ಇಸ್ ನಥಿಂಗ್ ಬಟ್ ಹೈಪೋಟಿನಸ್ ಸೈಡ್ ಅಂತ ಹೇಳ್ತೀವಿ. ದಿಸ್ ಇಸ್ ನಥಿಂಗ್ ಬಟ್ X, ಇದನ್ನ ಅಡ್ಜಸೆಂಟ್ ಸೈಡ್ ಅಂತ ಹೇಳ್ತೀವಿ. ಇದನ್ನ ಅಡ್ಜಸೆಂಟ್ ಸೈಡ್ ಅಂತ ಹೇಳ್ತೀನಿ, ಯಾಕೆಂದ್ರೆ ಅದೇ ಟ್ರಯಾಂಗಲ್ ನಿಂತ್ಕೊಂಡಿದ್ದೀನಿ, ಅಂದ್ರೆ ಜಾಗ ಇಲ್ಲದೆ ಇರೋದಕ್ಕೆ. ಬಟ್ ನಿಮಗೆ SLC ನಲ್ಲಿ ಈ ತರ ಟ್ರಯಾಂಗಲ್ ತಗೊಂಡ್ರಿ. ಈ ಟ್ರಯಾಂಗಲ್ ಅನ್ನ ನಾವು ಇಟ್ ಈಸ್ ಕಮ್ ಔಟ್ ಇನ್ ದಿ ಸರ್ಕಲ್ ಪಾರ್ಟ್ ಇಂದ ತಗೊಳ್ಳೋದು ಅದು. ಬಟ್ ಇದನ್ನ ಅಲ್ಲಿ ಹೇಳಿದ್ರೆ ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ. ಓಕೆ, ರೈಟ್. ಈಗ ವಾಟ್ ಆರ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್? ದ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಆರ್ ಯಾವ್ಯಾವು ಅನ್ನೋದನ್ನ ನಾನು ಹೇಳ್ತಾ ಹೋಗ್ತೀನಿ. ಮೊದಲನೇದು ಸೈನ್ ಆಫ್ ಎನ್ ಆಂಗಲ್ ಥೀಟಾ. SINE, ಸೈನ್ ಆಫ್ ಎನ್ ಆಂಗಲ್ ಥೀಟಾ. ಸೈನ್ ಆಫ್ ಎನ್ ಆಂಗಲ್ ಥೀಟಾ ಸಿಂಪಲ್ ಆಗಿ SIN ಸೈನ್ ಥೀಟಾ. ಇದನ್ನ SIN ಸಿನ್ ಥೀಟಾ ಅಂತಾರೆ. ನೋ, ಇಟ್ ಇಸ್ ನಾಟ್ ದಿ ಪರ್ಫೆಕ್ಟ್ ಪ್ರೊನೌನ್ಸಿಯೇಷನ್. ಸಿನ್ ಇಸ್ ನಾಟ್ ಪರ್ಫೆಕ್ಟ್. ಸೈನ್, SIN is ಸೈನ್ ಥೀಟಾ. ಸೈನ್ ಆಫ್ ಎನ್ ಆಂಗಲ್ ಥೀಟಾನ ನಾವು ಸೈನ್ ಥೀಟಾ ಅಂತ ಹೇಳ್ತೀವಿ. ಸೈನ್ ಥೀಟಾ ಅಂದ್ರೆ ಈ ಒಂದು ರೈಟ್ ಆಂಗಲ್ ಟ್ರಯಾಂಗಲ್ ಮೇಲೆ ಇಲ್ಲಿ ಆಪೋಸಿಟ್ ಸೈಡ್ ಬೈ ಹೈಪೋಟಿನಸ್ ಅಂತ ಹೇಳ್ತೀವಿ. ಏನಂತ? ಆಪೋಸಿಟ್ ಸೈಡ್ ಬೈ ಹೈಪೋಟಿನಸ್ ಅಂತ ಹೇಳ್ತೀವಿ. ದಿಸ್ ಆಪೋಸಿಟ್ ಸೈಡ್ ಬೈ ಹೈಪೋಟಿನಸ್. ಆಪೋಸಿಟ್ ಸೈಡ್ ಅಂದ್ರೆ Y, ಹೈಪೋಟಿನಸ್ ಸೈಡ್ ಅಂದ್ರೆ R. ಈ ತರ ಸೈನ್ ಥೀಟಾ ಅಂದ್ರೆ ಆಪೋಸಿಟ್ ಬೈ ಹೈಪೋಟಿನಸ್ ಅಥವಾ Y ಬೈ R ಅಂತ ಹೇಳ್ತೀವಿ. ನೆಕ್ಸ್ಟ್ ಎರಡನೇದು ಕೊಸೈನ್, COSINE.
cosine of an angle theta. Cosine of an angle theta ಇದನ್ನ COS cos theta ಅಂತ ಹೇಳ್ತೀವಿ. ಈ cos theta ಇದೇ ರೈಟ್ ಆಂಗಲ್ ಟ್ರಯಾಂಗಲ್ ಮೇಲೆ ಏನು ಹೇಳ್ತೀವಿ? adjacent side by hypotenuse. Adjacent side by hypotenuse. Adjacent side by hypotenuse. Adjacent side ಅಂದ್ರೆ x, hypotenuse ಅಂದ್ರೆ r, like this. ಇದನ್ನ ನಾನು ಹೇಳಿರೋದು ನಿಮಗೆ SLC ನಲ್ಲಿ sin theta ಅಂದ್ರೆ ಏನು, cos theta ಅಂದ್ರೆ ನಾನು ಡೈರೆಕ್ಟ್ sin theta ಅಂದ್ರೆ PM/OP ಈ ರೈಟ್ ಆಂಗಲ್ ಟ್ರಯಾಂಗಲ್ ಹೇಳಿದ್ದಾರೆ. ಹಂಗೆ ಹೇಳ್ಬಾರ್ದು. PM/O ತಗೊಂಬದಲಾಗಿ ನಿಮ್ಗೆ ಏನಾದ್ರೂ ABC ಅಂತ ತಗೊಂಡ್ರೆ ಪ್ರಾಬ್ಲಮ್ ಆಗುತ್ತಲ್ವಾ? ಹಾಗಾಗಿ ಅದನ್ನ ಯಾಕೆ ಹಿಂಗೆ ತಗೊಳ್ತೀವಿ ಅನ್ನೋದನ್ನ ನಾವು ಎಲ್ಲಿ ರೈಟ್ ಆಂಗಲ್ ಟ್ರಯಾಂಗಲ್ ಮೇಲೆ ದಿಸ್ ಇಸ್ P ಅಂತ ಯಾಕೆ ತಗೊಂಡ್ವಿ, ಇಟ್ ಇಸ್ x, y, ದಿಸ್ ಇಸ್ y ಯಾಕಾಯ್ತು, ಇದು ಯಾಕೆ x ಯಾಕಾಯ್ತು ಅಂದ್ರೆ the one of the point P in first quadrant P of x, y is considered on the circumference of a circle. First quadrant ಅಲ್ಲಿ circumference of a circle ಮೇಲೆ ಕನ್ಸಿಡರ್ ಮಾಡಿದಾಗ ನಮಗೆ P of x, y ಬರುತ್ತೆ. ಅವಾಗ ಡ್ರಾ PM perpendicular to x axis ಆದಾಗ PM is nothing but y ಆಗುತ್ತೆ, OM is nothing but x ಆಗುತ್ತೆ. ಅದನ್ನ ಹೇಳಕ್ಕೋಸ್ಕರ ಅಲ್ಲಿ ನಾವು ಹೇಳ್ತೀವಿ. ನೆಕ್ಸ್ಟ್ sin of an angle theta, sin theta. ಮೂರನೇದು tangent of an angle theta ಅಂದ್ರೆ tan, TAN, tan theta ಅಂತ. tan theta ಅಂದ್ರೆ ಏನು ಅಂದ್ರೆ opposite by adjacent side. Opposite ಅಂದ್ರೆ y, adjacent side ಅಂದ್ರೆ x, like this. Opposite ಅಂದ್ರೆ y, adjacent side ಅಂದ್ರೆ x. tan theta ಅಂದ್ರೆ opposite by adjacent side. Next ನಾಲ್ಕನೇದು cosecant, COSECANT, cosecant of an angle theta. ಅಂದ್ರೆ cosecant theta ಅಂದ್ರೆ SOCEC, cosecant theta. COSEC, cosecant ಅಂದ್ರೆ COSEC, cosecant theta. cosecant theta ಅಂದ್ರೆ ಏನು ಅಂದ್ರೆ ನೋಡಿ, hypotenuse side by opposite side. Hypotenuse side by opposite side. Hypotenuse side ಅಂದ್ರೆ r, opposite side ಅಂದ್ರೆ y. ಐದನೇದು secant of an angle. Secant of an angle theta ಅಂದ್ರೆ SEC, secant theta. SEC, secant of an angle theta, secant theta. Secant theta ಅಂದ್ರೆ ಏನು ಅಂದ್ರೆ hypotenuse side by adjacent side ಅಂತ. hypotenuse side by adjacent side ಅಂತ. hypotenuse ಅಂದ್ರೆ r, adjacent side ಅಂದ್ರೆ x, like this. ನೆಕ್ಸ್ಟ್ r ನ ಕೊನೆಯದು ಏನು, cotangent of an angle. Cotangent of an angle theta. This is nothing but cot theta. ಅಂದ್ರೆ adjacent side by opposite. Adjacent side ಅಂದ್ರೆ x, opposite ಅಂದ್ರೆ y, like this. ನೋಡಿ, these are the 6 trigonometric functions. ಇದು ನಿಮಗೆ SLC ನಲ್ಲಿ ಹೇಳಿರ್ತಾರೆ ಎಷ್ಟಲ್ಲ. ಇದು ಎಷ್ಟರ ಮಟ್ಟಿಗೆ ನಿಮಗೆ ತಿಳ್ಕೊಂಡಿರೋ ಏನೋ ಗೊತ್ತಿಲ್ಲ. ಏನೋ ಅವರೆಲ್ಲ ಹೇಳೋ ರೀತಿ SLC ನಲ್ಲಿ ಹೈಸ್ಕೂಲ್ ಮಾಸ್ಟರ್ಗಳೆಲ್ಲ ಹೇಳಿರ್ತಾರೆ. ಏನೋ ಅದನ್ನ ಈ ತರ ನೀವು ತಿಳ್ಕೊಂಡಿರ್ಬೇಕು. ಓಕೆ, ನೋಡಿ ಏನು, ಕನ್ಸಿಡರ್ ಎ ಸರ್ಕಲ್ ವಿತ್ ಸೆಂಟರ್ O. ಆನ್ circumference of a circle P of x, y is a point. Join OP. OP is the radius of the circle. It is denoted by R. Next, draw PM perpendicular to x axis. So then, this is OPM is a right angle triangle. OP is nothing but hypotenuse side. It is denoted by R. PM is nothing but opposite side. It is denoted by Y. And OM is nothing but adjacent side. It is denoted by X. Totally, OPM is one of the beautiful right angle triangle. So, this is one of the constructions. Here, what are the trigonometric
trigonometric functions. Totally there are 6 trigonometric functions. Trigonometric functions ಅಲ್ಲಿ ನಿಮಗೆ 6 trigonometric functions ಇದಾವೆ. ಮೊದಲನೇದು sin of an angle theta. ಅಂದ್ರೆ ಇದನ್ನ ಬಿಡಿಬಿಡಿಯಾಗಿ ಹೇಳೋದಾದ್ರೆ sin theta ನ sin of an angle theta. This is nothing but sin theta. Sin theta ಅಂದ್ರೆ opposite by hypotenuse. Opposite ಈ ರೈಟ್ ಆಂಗಲ್ ಟ್ರಯಾಂಗಲ್ ಅಲ್ಲಿ opposite by hypotenuse. Opposite ಅಂದ್ರೆ y, hypotenuse ಅಂದ್ರೆ r. So then second one, cosine of an angle theta. That is cos theta. Cos theta ಏನು ಹೇಳುತ್ತೆ ಅದೇ ರೈಟ್ ಆಂಗಲ್ ಟ್ರಯಾಂಗಲ್ ಅಲ್ಲಿ adjacent side by hypotenuse. Adjacent side ಅಂದ್ರೆ x, hypotenuse ಅಂದ್ರೆ r. And also the same way tangent of an angle theta. Tangent of an angle theta ಅಂದ್ರೆ tan theta ಅಂತ ಹೇಳ್ತೀವಿ. ಅರ್ಥ ಆಪೋಸಿಟ್ ಬೈ ಅಡ್ಜಸೆಂಟ್ ಸೈಡ್. ನೋಡಿ ಆಪೋಸಿಟ್ ಬೈ ಅಡ್ಜಸೆಂಟ್ ಸೈಡ್ tan theta ಅಂದ್ರೆ ಆಪೋಸಿಟ್ ಅಂದ್ರೆ y, ಅಡ್ಜಸೆಂಟ್ ಸೈಡ್ ಅಂದ್ರೆ x. ನೆಕ್ಸ್ಟ್ ಕೊಸಿಕೆಂಟ್, ನಾಲ್ಕನೇದು ಕೊಸಿಕೆಂಟ್ ಆಫ್ ಎನ್ ಆಂಗಲ್ ಥೀಟಾ. ಕೊಸಿಕೆಂಟ್ ಆಫ್ ಎನ್ ಆಂಗಲ್ ಥೀಟಾ ಅಂದ್ರೆ ದಟ್ ಈಸ್ ಕೊಸಿಕೆಂಟ್ ಥೀಟಾ. ಕೊಸಿಕೆಂಟ್ ಥೀಟಾ ಅಂದ್ರೆ ಏನು? ಹೈಪಾರ್ಟಿನಸ್ ಬೈ ಆಪೋಸಿಟ್. ನೋಡಿ hypotenuse side by opposite. So that is hypotenuse ಅಂದ್ರೆ 6, opposite ಅಂದ್ರೆ y. Next ಐದನೇದು secant of an angle theta ಅಂದ್ರೆ SEC, secant theta. ಸ್ಪೆಲ್ಲಿಂಗ್ ಬರಿಬೇಕಾದ್ರೆ ಮಿಸ್ಟೇಕ್ ಮಾಡ್ಕೊಂತೀರಾ. ಆ ಸ್ಪೆಲ್ಲಿಂಗ್ಗಳು ಬಾರಿ, ಆ ವರ್ಡ್ಗಳು, ಲೆಟರ್ಗಳು ಬಾರಿ ಇಂಪಾರ್ಟೆಂಟ್. secant theta. Secant theta is nothing but hypotenuse by adjacent side. hypotenuse ಅಂದ್ರೆ 6, adjacent side ಅಂದ್ರೆ x. ಆರನೇದು ಲಾಸ್ಟ್ cardgent of an angle theta. That is card theta. Card theta ಅಂದ್ರೆ ಏನು? adjacent side by in one of the right angle triangle, ಏನು adjacent side by opposite side. adjacent side ಅಂದ್ರೆ x, opposite side ಅಂದ್ರೆ y. So these are one of the most important 6 trigonometric function in first PUC. ಇವು ಫಸ್ಟ್ PUC ನಲ್ಲಿ ಬರ್ತಕ್ಕಂಥ ಇಂಪಾರ್ಟೆಂಟ್ ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ಸ್. ಇದನ್ನ ಎಕ್ಸ್ಪ್ಲೈನ್ ಮಾಡ್ತಕ್ಕಂಥ ವಿಧಾನ ಇದು. ನೋಡಿ ಇದನ್ನ ಲೈಫ್ ಲಾಂಗ್ ಮರಿಬಾರದು. ಟಕ್ಕನ ಕೇಳಿದ ತಕ್ಷಣ ಸೈನ್ ಥೀಟಾ ಅಂದ ತಕ್ಷಣ ಆಪೋಸಿಟ್ ಬೈ ಹೈಪಾರ್ಟಿನಸ್ ಸೈಡ್. ಆ ಕಾಸ್ ಥೀಟಾ ಅಂದ್ರೆ ಏನು ಅಂದ್ರೆ ಅಡ್ಜಸೆಂಟ್ ಸೈಡ್ ಬೈ ಹೈಪಾರ್ಟಿನಸ್ ಸೈಡ್. ಟ್ಯಾನ್ ಥೀಟಾ ಅಂದ್ರೆ ಏನು ಅಂದ್ರೆ ಆಪೋಸಿಟ್ ಬೈ ಅಡ್ಜಸೆಂಟ್ ಸೈಡ್. ಹೀಗೆ ಪಟ 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 ಹೇಳಂಗಿರಬೇಕು. ಆಗ ನಿಮಗೆ ಆಟೋಮೆಟಿಕ್ ಆಗಿ ಇವೆಲ್ಲನ ಈ ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ಸ್ ಚೆನ್ನಾಗಿ ಬರ್ತವೆ. ಸೊ ಹಾಗಾಗಿ ತುಂಬಾ ಈಸಿ ಆಗುತ್ತೆ. ಸೊ ದೀಸ್ ಆರ್ ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ 6 trigonometric functions. You see once again, clean and ನೋಡ್ಕೊಳ್ಳಿ. Okay, next one. So okay, ಈಗ 6 ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ಸ್ ಏನಿದಾವೆ ಅವನು ಸಿಂಪಲ್ ಅಲ್ಲಿ ನೋಟ್ ಮಾಡಬೇಕು. ಏಕೆಂದರೆ ನೀವು ಫಸ್ಟ್ PUC ನಲ್ಲಿ ಕಲಿಯೋದಕ್ಕೆ ಬಂದಿದ್ದೀರಾ, ಅವನ್ನ ನೀಟಾಗಿ ಒಂದು ತಿಳ್ಕೊಂಡಿದ್ದೀರ ಅಂದ್ರೆ ಅದು ನೀಟಾಗಿ ನೋಟ್ ಮಾಡೋದು ಹೇಗೆ ಎತ್ತ ಅನ್ನೋದನ್ನ ಮಾಡೋದು. ನೋಡಿ ನೋಟ್ 1 by sin theta opposite by hypotenuse ಅಂದ್ರೆ y by r. sin theta ಅಂದ್ರೆ opposite by hypotenuse, y by r. ಎರಡನೇ cos theta
cos theta. Adjacent side by hypotenuse ಅಂದ್ರೆ x by r. ಮೂರನೇದು tan theta opposite by adjacent side. Opposite ಅಂದ್ರೆ y, adjacent side ಅಂದ್ರೆ x. Next ಮೂರನೇದು cot theta adjacent side by opposite ಅಂದ್ರೆ adjacent side ಅಂದ್ರೆ x, opposite ಅಂದ್ರೆ y. ಅವನು ಸಿಂಪಲ್ ಆಗಿ ಶಾರ್ಟ್ ಆಗಿ ಬರೀತಾ ಇದ್ದೀನಿ ಅಷ್ಟೇ, ಬೇರೆ ಇನ್ನೇನಿಲ್ಲ. ಸೊ 3 4 ಇದೆ. ಐದನೇದು ಕೊಸಿಕೆಂಟ್ ಥೀಟಾ. ಕೊಸಿಕೆಂಟ್ ಥೀಟಾ ಏನು ಹೇಳುತ್ತೆ? ಹೈಪೋಟೆನ್ಯೂಸ್ ಸೈಡ್ ಬೈ ಆಪೋಸಿಟ್. ಹೈಪೋಟೆನ್ಯೂಸ್ ಅಂದ್ರೆ 6, ಆಪೋಸಿಟ್ ಅಂದ್ರೆ y. ನೆಕ್ಸ್ಟ್ ಆರನೇದು ಸೀಕೆಂಟ್ ಥೀಟಾ. ಏನು ಸೀಕೆಂಟ್ ಥೀಟಾ? ಸೊ ಇಸ್ ನಥಿಂಗ್ ಬಟ್ ಹೈಪೋಟೆನ್ಯೂಸ್ ಸೈಡ್ ಬೈ adjacent side. Hypotenuse ಅಂದ್ರೆ 6, adjacent side ಅಂದ್ರೆ x. So these are one of the 6 trigonometric functions on right angle triangle. ಇವು 6 trigonometric functions. ಸಿಂಪಲ್ ಆಗಿ ಶಾರ್ಟ್ ಫಾರ್ಮ್. ಇವನ್ನೆಲ್ಲ ಯಾವ ತರ ನೀವು ಅಭ್ಯಾಸ ಮಾಡಬೇಕು ಅಂದ್ರೆ ಪಟ 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 ಕೇಳಿದ ತಕ್ಷಣ ಹೇಳಕ್ ಬರಬೇಕು. ಇವನ್ನೇ ನಾವು ಮೊನ್ನೆ ಫಸ್ಟ್ PUC ಸೈನ್ಸ್ ನೀವು ಸೇರಕ್ಕೆ ಬಂದಾಗ ವಾಟ್ ಆರ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಅಂತೀವಿ. ಬಾಯ್ ಬಿಡೋದೇ ಕಷ್ಟ. ಸೈನ್ ಥೀಟಾ ಕಾಸ್ ಥೀಟಾ ಅಂತ ಏನು ಸಿನ್ನು ಕೊಸ್ಸು ಯಾವ್ದು ಹೇಳೋದು ಈ ತರ ಅಂದ್ರೆ ಈಸ್ ನಾಟ್ ಪರ್ಫೆಕ್ಟ್ ಅಂತ ಪಕ್ಕ ರೆಡಿ ಆಗಿರಲ್ಲ. ಏನಾದ್ರೂ ಅಟ್ಲೀಸ್ಟ್ ಒಂದಾದ್ರೂ ಹೇಳಿದ್ರೆ ಮಿಕ್ಕಂದು ಅದಕ್ಕೆ ಜ್ಞಾಪಕ ಬರ್ಬೇಕು. ಇಲ್ಲ, ಹೇಳ್ತಿರ್ಲಿಲ್ಲ ಮಕ್ಕಳು. ಸೊ ಇಟ್ಸ್ ವೆರಿ ಡಿಫಿಕಲ್ಟ್, ಸ್ವಲ್ಪ ಕಷ್ಟ ಪಡೋರು ಹೇಳೋದಕ್ಕೆ. ನೋಡಿ ಅದು ಈ ತರ ನೀವು ವೆರಿ ಸಿಂಪಲ್ ಆಗಿ ಒಂದು ರೈಟ್ ಆಂಗಲ್ ಟ್ರಯಾಂಗಲ್ ಅಂತ ತಗೊಂಡ್ರೆ ಅದರಲ್ಲಿ ಸೈನ್ ಥೀಟಾ ಅಂದ್ರೆ ಆಪೋಸಿಟ್ ಬೈ ಹೈಪೋಟೆನ್ಯೂಸ್, ಕಾಸ್ ಥೀಟಾ ಅಂದ್ರೆ ಅಡ್ಜಸೆಂಟ್ ಸೈಡ್ ಬೈ ಹೈಪೋಟೆನ್ಯೂಸ್, ಟ್ಯಾನ್ ಥೀಟಾ ಅಂದ್ರೆ ಆಪೋಸಿಟ್ ಬೈ ಅಡ್ಜಸೆಂಟ್, ಕಾಟ್ ಥೀಟಾ ಅಂದ್ರೆ ಅಡ್ಜಸೆಂಟ್ ಸೈಡ್ ಬೈ ಆಪೋಸಿಟ್, ಕೊಸಿಕೆಂಟ್ ಥೀಟಾ ಅಂದ್ರೆ ಹೈಪೋಟೆನ್ಯೂಸ್ ಬೈ ಆಪೋಸಿಟ್, ಸೀಕೆಂಟ್ ಥೀಟಾ ಅಂದ್ರೆ ಹೈಪೋಟೆನ್ಯೂಸ್ ಬೈ ಅಡ್ಜಸೆಂಟ್ ಸೈಡ್. ಸೊ ಈ ತರ ಡಿಫ್ರೆಂಟ್ ಆಗಿರ್ತಕ್ಕಂಥ ಈ ಪ್ರಾಬ್ಲಮ್ಗಳು ಅಂದ್ರೆ ಇದು ಒಂದು ರೀತಿ ಫಾರ್ಮುಲಾ. ಈ ಒಂಥರ ಹೆಂಗೆ ಅಂದ್ರೆ ಭಗವದ್ಗೀತೆ ಶ್ಲೋಕಗಳಿದ್ದಂಗೆ. ಟ್ರಿಗ್ನೋಮೆಟ್ರಿ ಅಂತ ಬಂದ್ರೆ ನಿಮ್ಗೆ ಹೈಯರ್ ಕ್ಲಾಸ್ಗಳಲ್ಲಿ PUC ಇಂದ ಸ್ಟಾರ್ಟ್ ಆಯ್ತು ಅಂದ್ರೆ ಇದು ಭಗವದ್ಗೀತೆ ನೀವು ಮ್ಯಾಥಮೆಟಿಕ್ಸ್ ಅಂತ ತಿಳ್ಕೊಂಡ್ರೆ ಅದ್ರಾಗ ಬರ್ತಕ್ಕಂಥ ಶ್ಲೋಕಗಳು ಏನಿರ್ತವೆ ಆ ಶ್ಲೋಕಗಳು ಇವು. ನೀವು ಹೆಂಗೆ ಶ್ಲೋಕಗಳು ಮಾಡಿದ್ರೆ ಭಗವದ್ಗೀತೆ ಹೆಂಗೆ ಜ್ಞಾಪಕ ಇರಲ್ವೋ ಹಂಗೆ ಇವೆಲ್ಲ ನಿಮಗೆ ಗೊತ್ತಿದ್ರೆ ನಿಮ್ಗೆ ಟ್ರಿಗ್ನೋಮೆಟ್ರಿ ಪಕ್ಕ ಇದ್ದೀರಾ ಅಂತ ಅರ್ಥ. ಇದನ್ನ ಕೇವಲ ಒಂದು ದಿನ 1 ಗಂಟೆ ಓದೋದ್ರಿಂದ ಎಲ್ಲ ಬರೋದಿಲ್ಲ. ಇದನ್ನ ಯಾವಾಗಲೂ ಸದಾ ಇದು ರಿಪಿಟೇಷನ್ಸ್ ಆಗ್ತಾ ಇದ್ರೆ ನೀವು ಪಕ್ಕ ಆಗಿರ್ತೀರ. ಇವು ಎಲ್ಲ ಒಂದ್ಸರಿ ಚೆನ್ನಾಗಿ ಪಕ್ಕ ಆಗಿ ಅವಾಗಲೂ ಹೇಳಕ್ ಬಂತು ಅಂದ್ರೆ ಇದೊಂಥರ ಡೈಲಾಗ್ ಇದ್ದಂಗೆ. ನಾಟಕದಲ್ಲಿ ನೀವು ಹಳ್ಳಿ ಕಡೆ ನೋಡ್ಬೋದು, ಈ ಕೆಲವು ವಿದ್ಯಾವಂತರು ಅಲ್ಲದೆ ಇದ್ರೂ ಸಮೇತ ಕೆಲವು ಡೈಲಾಗ್ಗಳಲ್ಲಿ ಚೆನ್ನಾಗಿ ಅಭ್ಯಾಸ ಮಾಡಿರ್ತಾರೆ. ಹಾಗೆ ಇವನ್ನ ಸ್ವಲ್ಪ ನೀವು ಅಭ್ಯಾಸ ಮಾಡೋದ್ರ ಮುಖಾಂತರ ಅವು ಪಕ್ಕ ಆಗಿ ಆಟೋಮೆಟಿಕ್ ಆಗಿ ಅವೆಲ್ಲ ನಿಮ್ಮಲ್ಲೇ ಉಳಿತವೆ ಕೊನೆವರೆಗೂ. ಸೊ ಹಾಗಾಗಿ ಇದಿಷ್ಟು ಈ ಟ್ರಿಗ್ನೋಮೆಟ್ರಿ ಸಂಬಂಧಪಟ್ಟಂತ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್. ಓಕೆ, ವಿದ್ಯಾರ್ಥಿಗಳೇ, ಈಗ ನಾನು ಒಂದು ಪಾಯಿಂಟ್ಸ್ ಅನ್ನ ಹೇಳ್ತೀನಿ. ಏನಪ್ಪಾ ಅಂದ್ರೆ ರೆಸಿಪ್ರೋಕಲ್ ರಿಲೇಷನ್ ಅಂತ ಬರುತ್ತೆ. ರೆಸಿಪ್ರೋಕಲ್ ರಿಲೇಷನ್ ಅಂದ್ರೆ ಒಂದು ಇಲ್ಲಿ 6 ಟ್ರಿಗ್ನೋಮೆಟ್ರಿ ಫಂಕ್ಷನ್ ಇದಾವಲ್ಲ, 6 ಒಂದಕ್ಕೆ ಸಂಬಂಧ. ಸೈನ್ ಕೊಸಿಕೆನಿಗೆ ಸಂಬಂಧ, ಕೊಸಿಕೆನ್ ಸೈನಿಗೆ ಸಂಬಂಧ. ಸೊ ಈ ತರ ಸಂಬಂಧ ಇರ್ತದೆ ನೋಡಿ. ಇಲ್ಲಿ ಬರ್ದಿರ್ತೀನಿ. ಸೈನ್ ಥೀಟಾ ಅಂದ್ರೆ y ಬೈ r, ಕೊಸಿಕೆನ್ ಥೀಟಾ ಅಂದ್ರೆ r ಬೈ y, ಕಾಸ್ ಥೀಟಾ ಅಂದ್ರೆ x ಬೈ r, ಸೀಕೆನ್ ಥೀಟಾ ಅಂದ್ರೆ r ಬೈ x, ಟ್ಯಾನ್ ಥೀಟಾ ಅಂದ್ರೆ y ಬೈ x, ಕಾಟ್ ಥೀಟಾ ಅಂದ್ರೆ x ಬೈ y. ಸೊ ಇವು ವೆಲ್ ನೋನ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್.
ಓಕೆ, ಇಲ್ಲಿ ರೆಸಿಪ್ರೋಕಲ್ ರಿಲೇಷನ್ ಏನಪ್ಪ ಅಂದ್ರೆ ನೋಡಿ, ಸೈನ್ ಥೀಟಾ y ಬೈ ಆರ್, ಹೌದಾ? ಇದನ್ನ ಹಿಂಗ್ ಬರೆಯೋದು 1 ಬೈ ಈ y ನ ಈ ಡಿನಾಮಿನೇಟರ್ ತಗೊಂಡು ನೋಡಿ, ಇದನ್ನು ನ್ಯೂಮರೇಟರ್ ಕಳಿಸಿ ಎಷ್ಟು ಬರುತ್ತಾನೆ, ಇದನ್ನು ಈ ತರ ಬರೆಯೋದು. ಅಂದ್ರೆ ಅರ್ಥ ಏನು, 1 ಬೈ ಆರ್ ಬೈ ವೈ ಅಂದ್ರೆ ಯಾವುದು, ಕೊಸಿಕೆನ್ ಥೀಟಾ. ಅಂದ್ರೆ ಕೊಸಿಕೆನ್ ಥೀಟಾ ಅಂದ್ರೆ ಸೈನ್ ಥೀಟಾ ಅಂದ್ರೆ 1 ಬೈ ಕೊಸಿಕೆನ್ ಥೀಟಾ, ಅಥವಾ ಕೊಸಿಕೆನ್ ಥೀಟಾ ಅಂದ್ರೆ 1 ಬೈ ಸೈನ್ ಥೀಟಾ. ದಿಸ್ ಇಸ್ ಕಾಲ್ಡ್ ಒನ್ ಆಫ್ ದಿ ರಿಲೇಷನ್, ರೆಸಿಪ್ರೋಕಲ್ ರಿಲೇಷನ್. ಸೈನು ಮತ್ತೆ ಕೊಸಿಕೆನ್ ಇರ್ತಕ್ಕಂಥ ಒಂದು ಸಂಬಂಧ. ಅಥವಾ ಇದನ್ನ ಇನ್ನೂ ಒಂದು ರೀತಿ ಮುಂದುವರೆದು ನೋಡೋದಾದ್ರೆ ಏನು, ಕ್ರಾಸ್ ಮಲ್ಟಿಪ್ಲೈ ಮಾಡಿ, ಸೈನ್ ಥೀಟಾ ಇಂಟು ಕೊಸಿಕೆನ್ ಥೀಟಾ ಇಸ್ ಈಕ್ವಲ್ ಟು 1 ಅಂತ ಹೇಳ್ಬೋದು. ಸೈನ್ ಥೀಟಾ ಇಂಟು ಕೊಸಿಕೆನ್ ಥೀಟಾ ಇಸ್ ಈಕ್ವಲ್ ಟು 1. ದಿಸ್ ಇಸ್ ಒನ್ ಆಫ್ ದಿ ಬ್ಯೂಟಿಫುಲ್ ರೆಸಿಪ್ರೋಕಲ್ ರಿಲೇಷನ್. ಇದು ಸಮೇತ ಒಂದು ಸುಂದರವಾಗಿರ್ತಕ್ಕಂಥ ರೆಸಿಪ್ರೋಕಲ್ ರಿಲೇಷನ್. ಓಕೆ, ಎಷ್ಟು. ಈಗ ಅದ್ರ ಎರಡನೇದನ್ನ ತಗೊಳ್ತೀವಿ. ಎರಡನೇ ರೆಸಿಪ್ರೋಕಲ್ ರಿಲೇಷನ್ ಏನು, ಕಾಸ್ ಥೀಟಾ ಈಸ್ ಈಕ್ವಲ್ ಟು, ಎಲ್ಲ ಗೊತ್ತಿರೋಂಥದ್ದನ್ನೇ, ಅದನ್ನ ಆ ಕಡೆ ಈ ಕಡೆ ತಾಳ ಬುಡ ಅಂತ ಇಂಟರ್ಚೇಂಜ್ ಮಾಡೋದ್ರಿಂದ ಬೇರೆ ಬೇರೆ ಫಂಕ್ಷನ್ಸ್ಗಳು ಬರ್ತವೆ, ಅವನು ಹೇಳೋದಷ್ಟೇ. ಕಾಸ್ ಥೀಟಾ ಅಂದ್ರೆ ಏನಪ್ಪ, ಏನು, ಎಕ್ಸ್ ಬೈ ಆರ್ ಅಂತ ಇದೆ, ಎಕ್ಸ್ ಬೈ ಆರ್. ಸೊ ಇದನ್ನ ನಾವು 1 ಬೈ ಆರ್ ಬೈ ಎಕ್ಸ್ ಅಂತ, ಎಕ್ಸ್ ನ ಇಲ್ಲಿ ತಗೋಬಹುದು. ಆರ್ ಬೈ ಎಕ್ಸ್ ಅಂದ್ರೆ ಏನು, ಇಟ್ ಇಸ್ ಕೊಸಿಕೆನ್ ಥೀಟಾ. 1 ಬೈ ಸೀಕೆನ್ ಥೀಟಾ ಅಂದ್ರೆ ಕಾಸ್ ಥೀಟಾ ಅಂದ್ರೆ 1 ಬೈ ಸೀಕೆನ್ ಥೀಟಾ ಅಂತ ಬರೀತೀವಿ. ಕಾಸ್ ಥೀಟಾ ಅಂದ್ರೆ 1 ಬೈ ಸೀಕೆನ್ ಥೀಟಾ, ಅಥವಾ ಸೀಕೆನ್ ಥೀಟಾ ಅಂದ್ರೆ 1 ಬೈ ಕಾಸ್ ಥೀಟಾ, ಅಥವಾ ಕಾಸ್ ಥೀಟಾ ಇಂಟು ಸೀಕೆನ್ ಥೀಟಾ ಈಸ್ ಈಕ್ವಲ್ ಟು 1 ಅಂತ ಹೇಳ್ಬೋದು. ಕಾಸ್ ಥೀಟಾ ಇಂಟು ಸೀಕೆನ್ ಥೀಟಾ ಈಸ್ ಈಕ್ವಲ್ ಟು 1 ಅಂತ ಹೇಳ್ಬೋದು. ದಿಸ್ ಇಸ್ ಒನ್ ಆಫ್ ದಿ ಬ್ಯೂಟಿಫುಲ್ ಸೆಕೆಂಡ್ ರೆಸಿಪ್ರೋಕಲ್ ರಿಲೇಷನ್. ಓಕೆ, ಮೂರನೇದು ಅಂತ ಹೇಳ್ತೀವಿ ನೋಡಿ. ಇವೆಲ್ಲ ನೀವು SLC ನಲ್ಲಿ ಕೇಳಿದ್ದೀರಿ ಇವೆಲ್ಲ. ಅದಕ್ಕೆ ಇದನ್ನ ನಿಮಗೆ ಬ್ರಿಡ್ಜ್ ಕೋರ್ಸ್ ಅಂತ ಹೇಳಿದ್ವಿ. ಯಾವುದೇ ಕಾರಣಕ್ಕೆ ಏನು ಪ್ರಾಬ್ಲಮ್ಗಳು ಇರೋದಿಲ್ಲ, ಆ ಥರ ನೀಟಾಗಿ ಅರ್ಥ ಆಗಬೇಕು. ಸೊ ಇನ್ನೊಂದು ಟ್ಯಾನ್ ಥೀಟಾಕ್ಕೆ ಇಲ್ಲಿದೆ ನೋಡಿ, y ಬೈ ಎಕ್ಸ್ ಅಂತ. ಟ್ಯಾನ್ ಥೀಟಾ ಅಂದ್ರೆ y ಬೈ ಎಕ್ಸ್. ಇದನ್ನ ನಾವು 1 ಬೈ ಎಕ್ಸ್ ಬೈ ವೈ ಅಂತ ಬರೀಬಹುದು. ಬಿಕಾಸ್ y ನ್ಯೂಮರೇಟರ್ ಹೋದ್ರೆ ಇಲ್ಲಿ ಬಂದ್ಬಿಡುತ್ತೆ. ಅಲ್ಲಿ ಎಕ್ಸ್ ಬೈ ವೈ ಅಂದ್ರೆ ಏನು, ಕಾಟ್ ಥೀಟಾ ಅಂದ್ರೆ 1 ಬೈ ಕಾಟ್ ಥೀಟಾ ಅಂದ್ರೆ ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು 1 ಬೈ ಕಾಟ್ ಥೀಟಾ. ದಟ್ ಈಸ್ ಕಾಟ್ ಥೀಟಾ ಇಸ್ ಈಕ್ವಲ್ ಟು 1 ಬೈ ಟ್ಯಾನ್ ಥೀಟಾ, ಅಥವಾ ಟ್ಯಾನ್ ಥೀಟಾ ಇಂಟು ಕಾಟ್ ಥೀಟಾ ಈಸ್ ಈಕ್ವಲ್ ಟು 1. This also another one of the third reciprocal relation. ಈ ರೆಸಿಪ್ರೋಕಲ್ ರಿಲೇಷನ್ ಅಲ್ಲಿ ಇವು ಇಂಪಾರ್ಟೆಂಟ್ ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ಸ್. SLC ನಲ್ಲಿ ಇಷ್ಟನ್ನು ನೀವು ಕೇಳಿರ್ತೀರ. ಅವನ್ನ ಒಂದ್ಸಲಿ ನಾವು ಇಲ್ಲಿ ಫಸ್ಟ್ PUC ನಲ್ಲಿ ನೀಟಾಗಿ ಹೇಳಿದ್ವಿ. ಓಕೆ, ರೈಟ್. ವಿದ್ಯಾರ್ಥಿಗಳೇ, ಈಗ ನಿಮಗೆ ಈ ರೆಸಿಪ್ರೋಕಲ್ ರಿಲೇಷನ್ ಇವನ್ನೆಲ್ಲ 4 ಪಾಯಿಂಟ್ಸ್ಗಳನ್ನು ಹೇಳಿದೆ. ಇನ್ನ ಒಂದು 2 ಇದಾವೆ. ಯಾವುದಪ್ಪ ಅಂದ್ರೆ 4ನೇದೊಂದು ಇದೆ. ಈ ಟ್ಯಾನ್ ಥೀಟಾ ಅಂತ ಇದೆಯಲ್ಲ, ಇದು ಏನು, ಟ್ಯಾನ್ ಥೀಟಾ ಅಂದ್ರೆ y ಬೈ ಎಕ್ಸ್ ಅಂತ. ಟ್ಯಾನ್ ಥೀಟಾ ಅಂದ್ರೆ ಏನು, y ಬೈ ಎಕ್ಸ್ ಅಂತ. ಅಂದ್ರೆ ಈಗ ಇದನ್ನ ನ್ಯೂಮರೇಟರ್ ಅಂಡ್ ಡಿನಾಮಿನೇಟರ್ ಡಿವೈಡೆಡ್ ಬೈ ಆರ್ ಅಂತ ಮಾಡಿ. ನ್ಯೂಮರೇಟರ್ ಅಂಡ್ ಡಿನಾಮಿನೇಟರ್ ಡಿವೈಡ್ ಬೈ ಆರ್ ಅಂದ್ರೆ ಅಲ್ಲಿಗೆ ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು y ಬೈ ಆರ್ ಬೈ ಎಕ್ಸ್ ಬೈ ಆರ್. ಯಾಕೆಂದ್ರೆ ಆರ್ ಗೆ ಕ್ಯಾನ್ಸಲ್ ಆದ್ರೆ ರಿಮೈನಿಂಗ್ y ಬೈ ಎಕ್ಸ್ ಬರುತ್ತೆ. ಹಾಗಾದ್ರೆ ಈ ನ್ಯೂಮರೇಟರ್ ನೋಡಿ, y ಬೈ ಆರ್ ಅಂದ್ರೆ ಏನಂತ ಹೇಳಿದೀವಿ, ಸೈನ್ ಥೀಟಾ. ಎಕ್ಸ್ ಬೈ ಆರ್ ಅಂದ್ರೆ ಕಾಸ್ ಥೀಟಾ. ಅಂದ್ರೆ ಅರ್ಥ ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು ಸೈನ್ ಥೀಟಾ ಬೈ ಕಾಸ್ ಥೀಟಾ. ಇದು ಒಂದು ಇಂಪಾರ್ಟೆಂಟ್ ಪಾಯಿಂಟ್. ಯಾವುದ್ರಲ್ಲಿ, ಸ್ಟಾರ್ಟಿಂಗ್ ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ಸ್ ಅಲ್ಲ, ಅಂದ್ರೆ ರೆಸಿಪ್ರೋಕಲ್ ರಿಲೇಷನ್ ಅಲ್ಲಿ ಇದು ಒಂದು ಪಾಯಿಂಟ್, 4ನೇ ಪಾಯಿಂಟ್. ಹಾಗೆ 5ನೇದೊಂದು ಹೇಳ್ತೀವಿ. ಕಾಟ್ ಥೀಟಾ ಅಂದ್ರೆ
ಎಕ್ಸ್ ಬೈ ವೈ ಅಂತ ನಿಮಗೆ ಗೊತ್ತು. ಕಾಟ್ ಥೀಟಾ ಅಂದ್ರೇನು, ಎಕ್ಸ್ ಬೈ ವೈ ಅಂತ ನಿಮಗೆಲ್ಲ ಚೆನ್ನಾಗಿ ಗೊತ್ತು. ಅಂದ್ರೆ ಅರ್ಥ ನ್ಯೂಮರೇಟರ್ ಅಂಡ್ ಡಿನಾಮಿನೇಟರ್ ಡಿವೈಡೆಡ್ ಬೈ ಆರ್ ಅಂತ ತಗೊಳ್ಳಿ. ಅಲ್ಲಿಗೆ ಕಾಟ್ ಥೀಟಾ ಈಸ್ ಈಕ್ವಲ್ ಟು ಎಕ್ಸ್ ಬೈ ಆರ್, here it is y by r. X by r is nothing but what? It is cos theta. Y by r is nothing but sin theta. Andre therefore cot theta is equal to cos theta by sin theta. Idu it is also another one of the fifth reciprocal relation ಸಂಬಂಧಪಟ್ಟಂತ ಒಂದು ಪಾಯಿಂಟ್. ಒಂದು tan theta is equal to sin theta by cos theta ಅಥವಾ cot theta ಅಂದ್ರೆ cos theta by sin theta ಅಂತ. ಓಕೆ, ಇವಿಷ್ಟು ನಿಮಗೆ ಸ್ಟಾರ್ಟಿಂಗ್ ಟ್ರಿಗ್ನೋಮೆಟ್ರಿಕ್ ಸಂಬಂಧಪಟ್ಟಾಗೆ ನೀವು SLC ನಲ್ಲಿ ಇಷ್ಟಂತ ತಿಳ್ಕೊಂಡಿದ್ರೆ ಇಲ್ಲಿ ನಿಮಗೆ ಇನ್ನೂ ಚೆನ್ನಾಗಿ ಅರ್ಥ ಆಗಿರುತ್ತೆ. ಹಾಗೆ ಮರ್ತಿದ್ರು ಒಂಥರ ಜ್ಞಾಪಿಸ್ತಿದ್ದೆ. ಈಗ ಅಯ್ಯೋ ಎಲ್ಲ ಹೇಳಿದ್ರಲ್ಲ ನಮ್ಮ ಮಾಸ್ಟ್ರು, ಎಲ್ಲ ಮರ್ತೋಗ್ಬಿಟ್ಟಿದ್ವಲ್ಲ. ಈಸಿ, ಏನಂತ ಮರ್ತೋಗಂತ ಮ್ಯಾಟ್ರ್ ಅಲ್ಲ. ಯಾವಾಗ ಮಧ್ಯದಾಗೆ ನೀವು ಒಂದೊಂದ್ಸರಿ ತೆಗೆದು ನೋಡಿದ್ರೆ ತುಂಬ ಈಸಿಯಾಗಿ ಅರ್ಥ ಆಯಿತು. ಈ ಸೋಮಾರಿತನ ಹೇಗಿದ್ರೆ ರಜೆ ಬಿಡು, ಯಾರು ಹೇಳೋರಿಲ್ಲ ಕೇಳೋರಿಲ್ಲ, ಮಾಸ್ಟರ್ಗಳು ಮೊದಲೇ ಸಿಗಲ್ಲ, ಸ್ಕೂಲ್ ಮೇಷ್ಟ್ರುಗಳೆಲ್ಲ ನಾವೆಲ್ಲ ಏನು ನಡೀತೈತೆ ಅಂತಂದು ಎಲ್ಲ ಜಾಮಂಗೆ ಯಾವಾಗ ಇದ್ರು ಎಲ್ಲ ಇವು ಅಡಿಕೋಗಿರ್ತವೆ. ಹಾಗಾಗಿ ಇವು ಸ್ವಲ್ಪ ನೀವು ರಿಪಿಟೇಷನ್ಸ್ ಅನ್ನು ಮಾಡ್ತಾ ಹೋದ್ರೆ ತುಂಬ ಈಸಿ. ಇವನ್ನೆಲ್ಲ ಮರೆಯಂಗಿಲ್ಲ. ಯಾಕೆಂದ್ರೆ ಜೀವನ ಬೇಕು ಅಂದ್ರೆ ಇವನ್ನೆಲ್ಲ ಜೊತೆಗೆ ಇಟ್ಕೋಬೇಕು. ಬೇಡ ಅನ್ನಂಗಿದ್ರೆ ಬಿಟ್ಟು ಹಾಕ್ಬೋದು. ಏನು ಜೀವನ ನಮಗೆ ಬೇಡಪ್ಪ ಅನ್ನಂಗಿದ್ರೆ ಇವನ್ನ ಮರೆತು ಕೂತ್ಕೋಬೋದು. ಯಾಕೆಂದ್ರೆ ಇವತ್ತು ಎಸ್ಪೆಷಲಿ ಸೈನ್ಸ್ ವಿಚಾರದಲ್ಲಿ ಎಷ್ಟು ಜಗತ್ತು ಅಥವಾ ದೇಶ ಎಷ್ಟು ಹುಡುಗರು ಫಾಸ್ಟ್ ಆಗಿದ್ದಾರೆ ಅಂದರೆ ಸುಮ್ಮನೆ ಹೇಳಿದ ತಕ್ಷಣ ಅರ್ಥ ಮಾಡ್ಕೊತಕ್ಕಂಥ ವಿದ್ಯಾರ್ಥಿಗಳು ಇವತ್ತಿರೋದು. ಇದ್ರ ಮಧ್ಯೆ ಕೆಲವೊಂದು ವೀಕ್ ಸ್ಟೂಡೆಂಟ್ಸ್ಗಳಿಗೋಸ್ಕರ ಇಷ್ಟೆಲ್ಲ ನಾವು ಎಕ್ಸರ್ಸೈಸ್ ಮಾಡ್ತಿದ್ದೀವಿ. ನೀವು ಇದನ್ನು ಮರಿಬಾರ್ದು. ಇವೆಲ್ಲ ಮಾಡ್ತಿರೋದು ನಮಗೋಸ್ಕರ, ನಾವು ಮರಿಬಾರ್ದು. ನಾವು ಚೆನ್ನಾಗಿ ಫಾಲೋಅಪ್ ಮಾಡಬೇಕು ಅನ್ನೋದನ್ನು ನೀವು ಜ್ಞಾಪಕ ಇಟ್ಕೊಂಡು ಇದ್ದರೆ ತುಂಬ ಈಸಿ. ಇಲ್ಲ ಏನು ಹೇಳ್ತಾರೆ ಬಿಡಿ, ಬಟ್ ನೋಡಿದ್ದು ಇದೊಂದು ರೀತಿ ಕ್ಲಾಸ್ಗಿನ್ನ ಈಸಿ. ಕ್ಲಾಸ್ ಅಂದ್ರೆ ಒಂದ್ಸರಿ ಹೇಳ್ಬಿಟ್ಟು ನಾವು ಒಳ್ಳೆ ಸುಮ್ಮನಾಗ್ತೀವಿ. ನೀವು ಬರ್ಕೋಬೇಕಾದ್ರೆ ತಪ್ಪು ಬರ್ಕೊಂಡ್ರೂ ಹೋಗ್ಬಿಡುತ್ತೆ. ಇಲ್ಲಿ ನಾವು ಈ ವಿಡಿಯೋ ಮಾಡಿರೋದ್ರಿಂದ ನೀವು ಪದೇ ಪದೇ ಎಷ್ಟು ಸರಿ ಬೇಕಾದ್ರೆ ಕೇಳ್ಬೋದು. ಮಧ್ಯಾಹ್ನ, ಬೆಳಗ್ಗೆ, ಸಾಯಂಕಾಲ, ರಾತ್ರಿ ಯಾವಾಗ ಬೇಕಾದ್ರೂ ಕೇಳಿ ಒಂದು ಪಕ್ಕ ಆಗ್ಬೋದು. ಇದೊಂಥರ ವರದಾನ. ಹಾಗಾಗಿ ಇದನ್ನು ನೀಟಾಗಿ ನೀವು ಅರ್ಥ ಮಾಡಿಕೊಂಡು ಫಾಲೋಅಪ್ ಮಾಡಿದರೆ ನಾವು ಈ ವಿಡಿಯೋನ ಮಾಡಿದ್ದಕ್ಕೂ ಸಾರ್ಥಕ ಆಗುತ್ತೆ. ಓಕೆ, ಸೊ ಈಗ ಇಲ್ಲಿ ನಾನು ನಿಮಗೆ ಹೇಳೋದೇನು ಅಂದರೆ ಇಷ್ಟು ಈ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಏನು 6 ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್, ಅದಾದಮೇಲೆ ರೆಸಿಪ್ರೋಕಲ್ ರಿಲೇಷನ್ ಒಂದು 5 ಪಾಯಿಂಟು, 6 ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ನು 6, ಇದೊಂದು 5, 11 ಪಾಯಿಂಟ್ಸನ್ನು ನಾನು ಇಲ್ಲಿ ಟ್ರಿಗ್ನೋಮೆಟ್ರಿ ಫಸ್ಟ್ PUC ನಲ್ಲಿ ನಿಮಗೆ ಹೇಳಿದ್ದೀನಿ. ಇದು ಆಲ್ರೆಡಿ SLC ನಲ್ಲಿ ಬಂದಿದೆ. ಓಕೆ, ಸೊ ಹಾಗಾಗಿ ಇವನ್ನ ನೀವು ನೀಟಾಗಿ ತಿಳ್ಕೊಳ್ಳೋದ್ರಿಂದ, ಅರ್ಥ ಮಾಡ್ಕೊಳ್ಳೋದ್ರಿಂದ ನಿಮಗೆ ಈಸಿ ಆಗುತ್ತೆ. ಇದ್ರವನ್ನು ನೀವು ತಿರ್ಗಾ ಅರ್ಧ ಬರ್ಧ ಏನಾದರೂ ಹೆಚ್ಚು ಕಡಿಮೆ ಮಾಡ್ಕೊಂಡ್ರೆ ಯಾರೇನೂ ಮಾಡೋಕ್ಕಾಗಲ್ಲ, ಯಾರೂ ನಿಮ್ಮನ್ನೇ ಕಾಪಾಡೋಕ್ಕಾಗಲ್ಲ. ಹಾಗಾಗಿ ನಿಮ್ಗೆ ಹೇಳೋದಿಷ್ಟೇ, ಇಟ್ಸ್ ಒನ್ ದಿ ಬ್ಯೂಟಿಫುಲ್ ಟ್ರಿಗ್ನೋಮೆಟ್ರಿ. ಇದನ್ನು ಮರಿಬಾರ್ದು. ಮರೆತ್ರೆ ಇದು ಹೇಗೆ ಅಂದರೆ ಮ್ಯಾಥಮೆಟಿಕ್ಸು ಹೇಗೆ ಅಂದರೆ ನೀವು ಊಟ ಮಾಡ್ಬೇಕಾದ್ರೆ ಸಾಂಬಾರಿಗೆ ಉಪ್ಪು ಖಾರ ಹುಳಿ ಹೇಗೆ ಇಲ್ಲ ಅಂದರೆ ಅದು ಟೇಸ್ಟ್ ಇರಲ್ವ. ನೀನು ಸೈನ್ಸ್ ಓದೋ ವಿದ್ಯಾರ್ಥಿ ಇದು ಗೊತ್ತಿಲ್ಲ ಅಂದರೆ ನೀನು ಓದೋ ಸೈನ್ಸಿಗೆ ಅರ್ಥನೇ ಇಲ್ಲ ಅಂತ. ಅಂದರೆ ಯಾಕೆಂದರೆ ಫಿಸಿಕ್ಸಲ್ಲಾಗಲಿ, ಕೆಮಿಸ್ಟ್ರಿನಾಗಲಿ, ಮ್ಯಾಥ್ಸಲ್ಲಾಗಲಿ ಪದೇ ಪದೇ ಬರ್ತಾ ಇರುತ್ತೆ ಟ್ರಿಗ್ನೋಮೆಟ್ರಿಕ್ ಪಾಯಿಂಟ್ಸ್. ಇವೇ ನಿಮಗೆ ಗೊತ್ತಿಲ್ಲ ಅಂದರೆ ನೀನು ಓದ್ತಿರೋದೇ ವೇಸ್ಟ್. ನೀನು ಏನು ಮಾಡಿದ್ರು ಜೀವನದಾಗ ಉದ್ಧಾರ ಆಗಲ್ಲ ಅಂತ. ದಟ್ ಈಸ್ ದಿ ನೊಟೇಷನ್ಸ್, ಅದರ ಅರ್ಥ. ಹಾಗಾಗಿ ವಿದ್ಯಾರ್ಥಿಗಳೇ ನಿಮ್ಗೆ ಹೇಳೋದಿಷ್ಟೇ, ಯಾವುದೇ ಕಾರಣಕ್ಕೆ ಮರಿಬೇಡಿ. ಇದನ್ನು ಜ್ಞಾಪಕ ಇಟ್ಕೊಳ್ಳಿ, ಕೇಳ್ತಾ ಹೋಗಿ, ಮತ್ತೆ ಪಕ್ಕ ಇರ್ತೀರ. ಈ ವಿಚಾರವಾಗಿ ನೀವು ಪಕ್ಕ ಇರ್ತೀರ. ಹಾಗಾಗಿ ಈ ನೀಟಾಗಿ ನಿಮಗೆ ಅರ್ಥ ಆಗಿದೆ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ. ಸೊ ಹಾಗಾಗಿ ವಿದ್ಯಾರ್ಥಿಗಳೇ, ಈಗ ನಾನು ಇಲ್ಲಿ ಮಾಡಿರ್ತಕ್ಕಂಥ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ನಿಮ್ಗೆ ಇಷ್ಟ ಆದರೆ ನಾನು ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಆಗ್ಬೋದು. ಯೂಟ್ಯೂಬಲ್ಲಿ ಯಾವುದೇ ವಿಡಿಯೋ ಬಿಟ್ಟರು ನಿಮ್ಗೆ ಆಟೋಮೆಟಿಕ್ಕಾಗಿ ಬಂದು ತಲುಪುತ್ತೆ ನಿಮ್ಮ ಮೊಬೈಲಲ್ಲಿ. ಹಾಗಾಗಿ ನಿಮ್ಮ ಹತ್ರ ಅದನ್ನು ಹೇಳ್ತಾ ಇದ್ದೀನಿ. ಓಕೆ, ಸೊ ಇಷ್ಟು ಹೇಳ್ತಾ ಈ ಟ್ರಿಗ್ನೋಮೆಟ್ರಿನ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಇದೇ ಥರ ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥ್ಸು ಲೆಕ್ಚರ್ಸ್ ಮಾಡ್ತಿರ್ತಾರೆ. ಅವನ್ನೆಲ್ಲ ಹಾಕ್ದಾಗ ನಿಮ್ಮ ವಾಟ್ಸಪ್ ಗ್ರೂಪ್ಗೆ ಹಾಕ್ತೀವಿ. ಕೇಳಿ ಪಕ್ಕಾಗಿ ಪದೇ ಪದೇ ಓದ್ತಾ ಹೋಗಿ. ಯಾರು ಮರೆತು ಕೂತ್ಕೋಬೇಡಿ. ನೀವೇನನ್ನ ಮರ್ತಿದ್ದೀರ ಅಂದರೆ ನಿಮ್ಮಂಥ ನತದೃಷ್ಟರು ಮತ್ತೊಬ್ಬರಿಲ್ಲ.
ಹಾಗಾಗಿ ನಿಮಗೋಸ್ಕರ ಇಷ್ಟೊಂದು ರಿಸಿಪ್ಟ್ ತಗೊಂಡು ಮಾಡ್ತಾ ಇದ್ದೀವಿ, ದಯವಿಟ್ಟು ಫಾಲೋ ಮಾಡಿ. ಓಕೆ, ಇಷ್ಟ ಆಗಿದೆ, ಎಷ್ಟು ಅರ್ಥ ಆಗಿದೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬಾಯ್, ಸಿ ಯು ನೆಕ್ಸ್ಟ್ ವಿಡಿಯೋ.